ನಮಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ದೇನು ಅಂದರೆ 9 months ಫುಲ್ ಕಂಪ್ಲೀಟ್ ಆಗಿಬಿಟ್ರೆ ಅಷ್ಟರಲ್ಲಿ ತಗೋ ಮೇಡಮ್ ಅವ್ರಿಗೆ 1 ಗಂಟೆಗೆ ಸ್ಟಾರ್ಟ್ ಆಯಿತು. ನನ್ನ ಬಿಟ್ಟು ಬೇರೆಯವ್ರನ್ನ ಯಾರನ್ನ ಹತ್ರ ಸೇರಿಸ್ತಾ ಇಲ್ಲ ಮೇಡಮ್. ನಮ್ಮ ಅಮ್ಮಂಗೆ ಹೋಗಿ ನಮ್ಮ ಅತ್ತೆಗೆ ಹೋಗಿ ಬೈರೇ ಬಿಡಿ, ನೀವು ಇಬ್ಬರನ್ನ ಎದುರುಗಡೆ ಇರ್ಬೇಡಿ, ಹೋಗ್ರಿ ಇನ್ನೂ ನನಗೆ ಧೈರ್ಯ ಗೆಡಿಸ್ತೀರ ನೀವು ಅಂತ. ನನ್ನ ಮಗು ನನ್ನ ಕೈಯಲ್ಲಿರುತ್ತೆ ಅನ್ನೋದು ಒಂದು ಫುಲ್ಲು ಖುಷಿ ನನಗೆ. ವೆಂಟಿಲೇಟರ್ಲಿ ಇರ್ತೀನಿ, ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಲ್ಲಿರ್ತೀವಿ ಅಂತ ಆಟ ಆಡ್ಸೋ ಥರ ಇರಬಾರ್ದು ಅಂತ ನನಗೆ ಆಸೆ ಇದೆ. ಅದು ಒಂದೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಆಲ್ ಅಬೌಟ್ ಇಟ್ಸ್ ಅ ಗರ್ಲ್ ಆರ್ ಇಟ್ಸ್ ಅ ಬಾಯ್ ಆ್ಯಂಡ್ ನನ್ನ ಬರ್ತ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೆಲ್ಲ ಆಯಿತು, ನನ್ನ ಫೀಲಿಂಗ್ ಹೇಗಿತ್ತು, ನನ್ನ ಹಸ್ಬೆಂಡ್ ಏನೆಲ್ಲ ಫೇಸ್ ಮಾಡಿದ್ರು, ಅವ್ರು ಹೇಗೆ ಅನಿಸ್ತು. ನಾನು ಅಷ್ಟೊಂದೇನೋ ಹಾಸ್ಪಿಟಲಲ್ಲಿ ನಾವೇನೋ ರೆಕಾರ್ಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ಅಷ್ಟು ಟೆನ್ಷನಲ್ಲಿದ್ವಿ ನಾವೆಲ್ಲ. ಫೋನ್ ಕೂಡ ಆಚೆ ತೆಗೆ ನೋಡೋ ಅಷ್ಟು ಇರಲಿಲ್ಲ. ಬಟ್ ಎಲ್ಲೋ ಕೆಲವೊಂದು ಕ್ಲಿಪ್ಸ್ ತೊಗೊಂಡಿದ್ದೀವಿ. ಸೊ ಆ ಕ್ಲಿಪ್ಸ್ ನೋಡ್ಕೊಂಡು ಬರ್ಬೋದು. ಇಟ್ಸ್ ಅ ಬಾಯ್ ಆರ್ ಇಟ್ಸ್ ಅ ಗರ್ಲ್ ಅಂತ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ಇವಾಗ ಕ್ಲಿಪ್ಸ್ ನೋಡ್ಕೊಂಡು ಬಂದಿರ್ತೀರಾ, ಯಾವ ಮಗು ಅಂತ ಗೊತ್ತಾಗಿರುತ್ತೆ. ಇಟ್ಸ್ ಗರ್ಲ್ ಬೇಬಿ. ನಮ್ಮಿಬ್ಬರಿಗೂ ಅದೇ ಇಷ್ಟ ಆಗಿದ್ದು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನನಗೆ ಬಾಯ್ ಆಗಬೇಕು ಅಂತ ಇಷ್ಟ ಇತ್ತು. ಆಮೇಲೆ ಇವರು ಸಾಹೇಬ್ರು ಗರ್ಲ್ ಆಗಬೇಕು ಅಂತ ಹಾಗೆ ಅದು ಮೈಂಡ್ ಚೇಂಜ್ ಅಂತ ಅಲ್ಲ, ಅದು ಆಮೇಲೆ ನನಗೂ ಇಲ್ಲ ಗರ್ಲೇ ಆಗಬೇಕು ನನಗೆ ಅಂತ ಫುಲ್ ಇಷ್ಟ ಆಗಿ ಇಬ್ಬರಿಗೂ ಗರ್ಲ್ ಬೇಬಿಗೆ ಇಷ್ಟ ಆಗಿತ್ತು. ಗರ್ಲ್ ಬೇಬಿನೇ ಆಯಿತು. ಹೆಂಗೆ ಅನಿಸ್ತು? ಖುಷಿ ಆಯಿತು. ಗರ್ಲ್ ಬೇಬಿ ಗಿಫ್ಟ್ ಕೊಟ್ಟಿದ್ದೀನಲ್ಲ, ಅಲ್ಟಿಮೇಟ್ಲಿ ನಾನೇ ಗೆದ್ದೆ ಫಾರ್ ದಿಸ್ ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇಗೆ ನೀನಿದೆಯಾ, ಫಾದರ್ಸ್ ಡೇಗೆ ಅವಳು. ನಾವು ಲಾಸ್ಟ್ ವಿಡಿಯೋ ನೋಡ್ದಂಗೆ ನಾವು 11 ಹೋಗಿ ಅಡ್ಮಿಟ್ ಆದ್ವಿ. ದೆನ್ ಅವತ್ತು ನೈಟ್ ಏನೂ ಇಲ್ಲ, ಜಸ್ಟ್ ಡ್ರಿಪ್ಸ್ ಹೋಗ್ತಾ ಇತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ 6 ಹಾಗೆ ಎದ್ದೇಳಿಸ್ಬಿಟ್ಟು, ಇದು 6 ಹಂಗಲ್ಲ, ಹೌದು 6 ಸ್ಟಾರ್ಟಿಗೆ ಒಂದು ಟ್ಯಾಬ್ಲೆಟ್ ಕೊಟ್ರಲ್ಲ. ಮಾರ್ನಿಂಗ್ 6 ಮಲಗಿದೆ ನಾನು. ಅಷ್ಟರಲ್ಲಿ ಎದ್ದೇಳಿಸಿ ಬಾತ್ ಮಾಡಿಸಿ ಒಂದು ಟ್ಯಾಬ್ಲೆಟ್ ಕೊಟ್ಟರು, ಪೇಯ್ನ್ ಬರೋ ಟ್ಯಾಬ್ಲೆಟ್. ಯಾಕಂದರೆ ನಾನು ಇಂಡ್ಯೂಸ್ ಲೇಬರ್ಗೆ ಹೋಗಿದ್ದು, ನನಗೇನೋ ಪೇಯ್ನೋ ಏನೂ ಬರ್ತಾನೆ ಇರಲಿಲ್ಲ. ಇನ್ನೊಂದು 4 days ಕಂಪ್ಲೀಟ್ ಆಗಿದ್ದರೆ 9 months ಫುಲ್ ಕಂಪ್ಲೀಟ್ ಆಗೋಗ್ಬೋದು. ಸೊ ನಮಗೆ ಡಾಕ್ಟರ್ ಅಡ್ವೈಸ್ ಮಾಡಿದ್ದೇನು ಅಂದರೆ 9 months ಫುಲ್ ಕಂಪ್ಲೀಟ್ ಆಗಿಬಿಟ್ರೆ ಹೇಳೋಕ್ಕಾಗಲ್ಲ, ತಲೆ ಮುಗಿದು ಗಟ್ಟಿ ಆಗಿಬಿಡುತ್ತೆ. ಸೊ ಕಷ್ಟ ಆಗ್ಬೋದು ನಾರ್ಮಲ್ ಡೆಲಿವರಿಗೆ. ಸೊ ನೀವು ಕಾಲ್ ತೊಗೊಳ್ಳಿ ಅಂತ ಅಂದರು. ಸೊ ಅಷ್ಟು ಹೇಳಿದ್ಮೇಲೆ ಸುಮ್ಮನೆ ಯಾಕೆ ರಿಸ್ಕು ಅಂದ್ಬಿಟ್ಟು ನಾವು ಸರಿ ಆಯಿತು ಇಂಡ್ಯೂಸ್ ಮಾಡ್ಕೊಳ್ಳೋಣ, ಮೀಟ್ ಮಾಡ್ತೀವಿ ಅಂತ ಫುಲ್ಲು ಕುತೂಹಲದಿಂದ ಕಾಯ್ತಾ ಇದ್ವಿ. ಬೇರೆ ಅವ್ರು ಹಂಗೆ ಹೇಳಿದ್ದಕ್ಕೂ ನಮಗೆ ಆಗಲಿಲ್ಲ ತಡ್ಕೊಳಕ್ಕೆ. ಸರಿ ಇನ್ನೇನು ಪೇಯ್ನು ನನಗೇನು ಬರ್ತಾ ಇರಲಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇಂಡ್ಯೂಸ್ಗೆ ಹೋದ್ವಿ. ಅದಾದಮೇಲೆ ಐ ವಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅರೌಂಡ್ 11:30-12 ಹಂಗೇನೋ ಸ್ಟಾರ್ಟ್ ಮಾಡಿದ್ರು ಐ ವಿ ಕೊಡೋದಕ್ಕೆ. ಅಷ್ಟರಲ್ಲಿ ತಗೋ ಮೇಡಮ್ ಅವ್ರಿಗೆ 1 ಗಂಟೆಗೆ ಸ್ಟಾರ್ಟ್ ಆಯಿತು. ನನ್ನ ಬಿಟ್ಟು ಬೇರೆಯವ್ರನ್ನ ಯಾರನ್ನ ಹತ್ರ ಸೇರಿಸ್ತಾ ಇಲ್ಲ ಮೇಡಮ್. ಅಂದರೆ ಹತ್ರಕ್ಕೆ ಅಂದರೆ ಅವರು ನನ್ನ ಆಪೋಸಿಟ್ ಬಂದರೆ ನನಗೆ ಇನ್ನೂ ಪೇಯ್ನ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಫೀಲಿಂಗ್ ನನಗೆ. ಸೊ ಅದಕ್ಕೆ ಇವ್ರನ್ನೂ ಅಷ್ಟೇ ಫ್ರಂಟಲ್ಲಿ ನಾನು ಇವ್ರನ್ನ ನೋಡ್ತಾನೆ ಇರಲಿಲ್ಲ. ನನ್ನ ಹಿಂದೆ ಬನ್ನಿ ನಿಂತ್ಕೊಳ್ಳಿ ಅಂತ ಇದ್ದೆ. ಅಷ್ಟು ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಗೋಗಿತ್ತು ಲಿಟ್ರಲಿ. ಆಮೇಲೆ ನೈಟ್ ಆಗ್ತಾ ಮಧ್ಯಾಹ್ನ ಇದ್ದಿದ್ದು ಪೇಯ್ನ್ ಏನೂ ಅಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಆವಾಗ ಪೇಯ್ನ್ ಸ್ಟಾರ್ಟ್ ಆಗ್ತಾ ಇತ್ತಲ್ಲ. ನೈಟ್ ಅರೌಂಡ್ 4:30 ಹಂಗೆ ಅಲ್ಲಿವರೆಗೂ ಸ್ವಲ್ಪ ನೋವು ಒದ್ದಾಡ್ತಾಯಿದ್ರು. ಅದು ಡಾಕ್ಟ್ರು ಬರೋರು ಚೆಕ್ ಮಾಡೋರು ಹೇಳಿದ್ರು ಇನ್ನೊಂದು ಹಾಫ್ ಆನ್ ಅವರ್ ನೋಡೋಣ, ಹಾಫ್ ಆನ್ ಅವರ್ ಏನೂ ಆಗಿಲ್ಲ ಅಂತಂದರೆ ವಾಟರ್ ಬ್ರೇಕ್ ಮಾಡ್ತೀವಿ, ವಾಟರ್ ಬ್ರೇಕ್ ಮಾಡಾದ್ಮೇಲೆ ಕರ್ಕೊಂಡೋಗಿ ಡೆಲಿವರಿ ಮಾಡ್ತೀವಿ ಅಂತ ಅಂದರು. ವಾಟರ್ ಬ್ರೇಕ್ ಮಾಡಿ ಆವಾಗ ತಲೆನ ಕೆಳಗೆ ಬರುತ್ತಾ ನೋಡೋಣ, ಇವಾಗ ಇನ್ನೂ ಜಾಸ್ತಿ ಪೇಯ್ನ್ ಬಂದರೆ ನಾರ್ಮಲ್ ಡೆಲಿವರಿ ಆಗುತ್ತಲ್ವಾ ಅನ್ನೋ ರೀಸನ್ಗೆ ವಾಟರ್ ಬ್ರೇಕ್ ಮಾಡಿದ್ರು. ಅದೊಂದು ಹೇಳಬೇಕು, ಇವಳು ನೋವಲ್ಲಿ ಇವಳು ಹೊರಗಡೆ ಒದ್ದಾಡ್ತಾಯಿದ್ರೆ ಆಚೆ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಅವರೇ ಒಬ್ಬರು ಮಕ್ಕ ನೋಡಿದ್ರು ಅವ್ರವ್ರ ಕಡೆಯಿಂದ ಗೊಳೋ ಅಂತಿರ್ತಾರೆ, ಈ ಕಡೆಯಿಂದ ಇನ್ನೊಂದು ಮಕ್ಕಳನ್ನ ನಮ್ಮ ಅಮ್ಮಂಗೆ ಹೋಗಿ ನಮ್ಮ ಅತ್ತೆಗೆ ಹೋಗಿ ಬೈರೇ ಬಿಡಿ, ನೀವು ಇಬ್ಬರನ್ನ ಎದುರುಗಡೆ ಇರ್ಬೇಡಿ, ಹೋಗ್ರಿ ಇನ್ನೂ ನನಗೆ ಧೈರ್ಯ ಗೆಡಿಸ್ತೀರ ನೀವು ಅಂತ ಅಂದು
ಅವ್ರು ಇವಳು ಹತ್ತಿದ್ದಕ್ಕೂ ಇವಳೇ ಸಟ್ಲೋ ಅಷ್ಟೇ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಬ್ಬರು ಹತ್ತು. ವಾಟರ್ ಬ್ರೇಕ್ ಆದಮೇಲಿಂದ ನಂಗೆ ತಡಿಯೋಕ್ಕೆ ಆಗ್ತಿಲ್ಲ. ಡಾಕ್ಟ್ರು ಬಂದು ನೀನು ಫುಲ್ಲು ಕಿರ್ಚ್ಕೋಬೇಕು, ಫುಲ್ ಇಡೀ ಆ ಫ್ಲೋರಿಗೆ ಫುಲ್ ಕೇಳಿಸ್ಬೇಕು, ನೀನು ಅಷ್ಟು ಕಿರ್ಚ್ಕೋಬೇಕು, ಆಗೋದೇ ಇಲ್ಲ ಅಂತ ಹೇಳಬೇಕು ನೀನು, ಅಲ್ಲಿವರೆಗೂ ನಾವು ಕರ್ಕೊಂಡು ಹೋಗಲ್ಲ. ಅಂದರೆ ಅಷ್ಟು ಪೇಯ್ನ್ ಬರಬೇಕು, ಅಷ್ಟು ಪೇಯ್ನ್ ಬಂದ್ರೆ ಅದು ನಾರ್ಮಲ್ ಡೆಲಿವರಿ ಸಾಧ್ಯ. ಇಲ್ಲ ಅಂತಂದರೆ ಅದು ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ಅಂತ ಇದು ಮಾಡಿದ್ದವರು. ಅವ್ರು ಯಾವಾಗ ನೋವು ಸ್ಟಾರ್ಟ್ ಆಗಿದ್ದು, ಮಾರ್ನಿಂಗ್ ಒಂದು 11:30ಗೆ ನೋವು ಸ್ಟಾರ್ಟ್ ಆಗಿದ್ದು, ಸಂಜೆ ಒಂದು 8:00ವರೆಗೂ ನಾವು ಅನುಭವಿಸಿರೋದು ಕಂಟಿನ್ಯೂಸ್. ಆಮೇಲೆ 6:15 ನಂಗೆ ಬಂದರು, ನನ್ನೆಲ್ಲ ಶಿಫ್ಟ್ ಮಾಡಿದ್ರು, ಆಪ್ರೇಷನ್ ರೂಮ್ಗೆ ಹೋದರು. ಐ ವಾಸ್ ಲೈಕ್ ಇವಾಗ ಹೋಗ್ತಾ ಇದ್ದೀನಿ. ಅದೊಂದು ಕಡೆ ಖುಷಿ, ಇಷ್ಟೊತ್ತವರೆಗೂ ಪೇನ್ ತಿನ್ನಲ್ಲ, ಇನ್ನೊಂದು 10-15 ನಿಮಿಷ ನನ್ನ ಮಗಳು ನನ್ನ ಕೈಯಲ್ಲಿರ್ತಾಳೆ. ನನ್ನ ಮಗು ಮಗಳು ನನ್ನ ಮಗು ನನ್ನ ಕೈಯಲ್ಲಿರುತ್ತೆ ಅನ್ನೋದು ಒಂದು ಫುಲ್ಲು ಖುಷಿ. ನನಗೆ ಕರ್ಕೊಂಡು ಹೋದ್ರು. ಎದುರುಗಡೆನೇ ಕ್ಲಾಕ್ ಇದೆ, ಅದು ನೋಡ್ತಾನೆ ಇದ್ದೀನಿ. 6:15 ಆಯಿತು, 6:45 ಆಯಿತು, 7 ಗಂಟೆ ಆಯಿತು, ಅಪ್ಪ 7:15 ಆಯಿತು. ಅಪ್ಪ ಇವ್ರು ಇನ್ನೂ ಏನು ನಂಗೆ ಟ್ರೈನೇ ಮಾಡ್ತಾಯಿಲ್ಲ. ಸರ್ವಿಕ್ಸ್ ಓಪನ್ ಬರೀ 6 ಸೆಂಟಿಮೀಟರ್ ಆಗಿತ್ತು ಅವಾಗ. ನನಗೆ NST ಹಾಕಿದ್ದಾರೆ, ಅದು ಬರ್ತಾ ಇರಲಿಲ್ಲ ಆ ಟೈಮಲ್ಲಿ. ಆಪ್ರೇಷನ್ ಥಿಯೇಟ್ರಲ್ಲಿ ಅದು ವರ್ಕ್ ಆಗ್ತಾ ಇರಲಿಲ್ಲ. ಆವಾಗ ಮೇಡಮ್ ನನ್ನ ಹಸ್ಬೆಂಡ್ ಅದು ಸರಿ ಮಾಡಿಕೊಡ್ತಾರೆ ಅಂದರೆ, ಅವತ್ತು ಒಂದು ಸ್ವಲ್ಪ ಹಾಗೆ ಆಗಿತ್ತು ಲಾಸ್ಟ್ ಡೇನು. ಅದೊಂಚೂರು ಏನೋ ವೈಯರ್ ಹಿಂಗಿಂಗ್ ಅಂದ ತಕ್ಷಣ ಸರಿ ಹೋಗ್ಬಿಡ್ತು, ನೀಡಲ್ ಹಾಕಿದ್ದೆ, ಸರಿ ಹೋಗ್ಬಿಡ್ತು. ಸೊ ಸರಿ ನನ್ನ ಹಸ್ಬೆಂಡ್ ಮಾಡಿಕೊಡ್ತಾರೆ, ಅದು ಒಂದು ಕಾರಣ ಅಷ್ಟೇ. ಸುಮ್ಮನೆ ನನ್ನ ಹಸ್ಬೆಂಡ್ ಯಾಕಂದರೆ ಅವ್ರು ಬರ್ತಾರಲ್ಲ ಆಪ್ರೇಷನ್ ಥಿಯೇಟ್ರ್ ಒಳಗೆ, ಅವ್ರನ್ನ ನೋಡ್ಬೋದಲ್ಲ, ಹಾಗೆ ನೋಡಿ ನೆಪದಲ್ಲಿ ಹಾಗೆ ಇಸ್ಕೊಂಬಿಡೋಣ ನಾನು ಒಂದು ಸ್ಕೆಚ್ಚು. ಆಮೇಲೆ ಕರೆದ್ರು, ಆಪ್ರೇಷನ್ ರೂಮಕ್ಕೆ ಕರೆಸಿದ್ರು, ಅದನ್ನು ಸರಿ ಮಾಡಿಕೊಟ್ರು. ಆಮೇಲೆ ನಾನು ಇವ್ರನ್ನ ಕೈ ಹಿಡ್ಕೊಂಡು ಕಳಿಸೇ ಇಲ್ಲ ಡಾಕ್ಟ್ರು. ಬಿಡಮ್ಮ ಪರವಾಗಿಲ್ಲ, ನಾನು ಇರ್ತೀನಿ, ನಾವಿರ್ತೀವಿ, ಬಿಡು ಅವ್ರು ಹೋಗ್ಲಿ ಆಚೆ ಅಂತ. ಆಮೇಲೆ ಅದು ನೀವು ಹೇಳಿ ಅಷ್ಟೇ, ಮಾರ್ಕಿಲ್ಲ ಹೋಗ್ಬಿಡೈತೆ. ಅದು ಹಾವು ಕಚ್ಚಿದಾಗ ಒಂದು ಹಿಂಗೆ 2 ಮಾರ್ಕ್ ತೋರಿಸ್ತಾರಲ್ಲ ಆ ಮೂವಿಯಲ್ಲಿ, ಹಂಗಿತ್ತು. ಒಂದು 15 ಡೇಸ್ ಇತ್ತು ಆ ಮಾರ್ಕು. ಅವ್ರು ಇರೋರೆಲ್ಲ ಬಿಡಮ್ಮ, ನೀ ಹಸ್ಬೆಂಡ್ ಕೈ ಕಚ್ತಾ ಇದೆಯಾ, ನಿಂಗೆ ಗೊತ್ತಾಗ್ತಾ ಇಲ್ವಾ ಅಂತ ಅಷ್ಟು. ನಂಗೆ ನಿಜವಾಗ್ಲೂ ಅವ್ರು ಕಚ್ಚಿದ್ದು ನನಗೆ ಗೊತ್ತೇ ಇಲ್ಲ. ನಂಗೆ ಎಲ್ಲ ಆಮೇಲೆ ನೆಕ್ಸ್ಟ್ ಡೇನೇ ಗೊತ್ತಾಗಿಲ್ಲ. ಕಚ್ಚಲಿಲ್ಲ, ಒಂದ್ಸತಿನ ಕಚ್ಚಿದೆ ಅಷ್ಟೇ. ಆಮೇಲೆ ಹಿಂಗೆ ಹಾಕಿ ಇದು ಮಾಡಿದ್ದು ಕೈಯೆಲ್ಲ ಒಂದ್ಸತಿ ಕಚ್ಚಿದೆ ಅಷ್ಟೇ. ಆಮೇಲೆ ನಾನು ಇಲ್ಲೇನೋ ಕಚ್ಚಿದೆ, ಇಲ್ಲಿ ಈ ಪೋಷನ್ ಏನೋ ಕಚ್ಚಿದೆ. ಆಮೇಲೆ ನಾನು ಬಿಡಿಸ್ಕೊಂಬಿಟ್ಟೆ, ಕಚ್ಚಿದ ನೋವು ತಡೆಯೋಕ್ಕಾಗಿಲ್ಲ ನನಗೆ, ಸಖತ್ ನೋವಾಯ್ತು. ಕೊಟ್ಬಿಟ್ಟು ಹಿಂಗೆ ಕೊಟ್ಟನ, ಅವಾಗ ಹಿಂಗೆ ಕೈ ಹಾಕಿ ಉಗ್ರ ಹಾಕಿ ಹಿಂಗೆ ಅಂದಿದ್ದೆ. ಅದು ನೋವಾಯ್ತು, ಏನಾದರೂ ಮಾಡ್ಕೋ, ನೀನು ಅನ್ಭವಿಸ್ತಾರೋಕ್ಕಿಂತ ದೊಡ್ಡದೇನಲ್ವಲ್ಲ ಹಂಗೆ ಸುಮ್ಮನೆ ಆಗ್ತದೆ ಯಾವ. ಆಮೇಲೆ ಇವ್ರನ್ನ ಆಚೆ ಕಳಿಸಿದ್ರು. ಒಂದು ಸ್ವಲ್ಪ ಹೊತ್ತು, ಒಂದು 1/2 hour 1 hour ಏನೋ ಇದ್ದರು. ಆಮೇಲೆ ಇವ್ರನ್ನ ಆಚೆ ಕಳಿಸಿದ್ರು. ಆಮೇಲೆ ಅವ್ರ ಅಮ್ಮ ಯಾರು ಕರೀರಿ, ನೀವಾದರೂ ಹೇಳಿ ಸ್ವಲ್ಪ ಸಮಾಧಾನ, ಅಂದರೆ ಹೆಂಗೆ ಪುಷ್ ಮಾಡಬೇಕು ಅಂತೆಲ್ಲ ಹೇಳಿ. ಇನ್ನೊಂದು ಹೇಳಬೇಕು, ಅವರು ಮುಕ್ಕಬೇಕು ಅವರು ಮುಕ್ಕಮ್ಮ, ಮುಕ್ಕಬೇಕು, ನೀನು ಮುಕ್ಕಬೇಕು. ನೀ ಏನು ಮುಕ್ಕಬೇಕು, ನಾನು ಮುಕ್ಕೋದನ್ನ ತಿನ್ನೋದು. ಆಮೇಲೆ ಅದು ಡಾಕ್ಟ್ರು ನೋಡಿದ್ರು, ಇಲ್ಲ 6 ಮೇಲೆ ಆಗ್ತಾಯಿಲ್ಲ ಅವಳಿಗೆ, ಪಾಪ ಸಿಕ್ಕಾಪಟ್ಟೆ ಆಗ್ತಿದೆ ನೋವು. ಆಮೇಲೆ ಹಾರ್ಟ್ ಬೀಟ್ ಬೇರೆ ಮಗುದು ಡೌನ್ ಆಗೋಯ್ತು. ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನಾವು ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ, C-section ಮಾಡ್ಬಿಡ್ತೀವಿ ಅಂತ. ನಾವು ಬೆಳಿಗ್ಗೆಯಿಂದ ಇವಾಗ ಅನ್ಭವಿಸಿದ್ದು ನೋಡಿದ್ವಾ, ಸರಿ ಆಯಿತು, ಬೇಡ ಮಾಡಿಬಿಡಿ ಅಂತ ಓಕೆ ಅಂತ ಹೇಳಿದ್ರು. ಓಕೆ 8:30 ಹಾಗೆ ನನಗೆ ಆಪ್ರೇಷನ್ ರೂಮಿಗೆ ಕರ್ಕೊಂಡು ಹೋದ್ರು. ಇವರು ಇನ್ನೂ ಡಾಕ್ಟ್ರು ಒಳಗಡೆ ಬಂದಿಲ್ಲ, ಆಪ್ರೇಷನ್ ನಡೀತಿಲ್ಲ ಅಂತ ಇವ್ರು ಅಂದ್ಕೊಂಡಿದ್ರು. ಅಲ್ಲಿ ಹೋಗಿದ ತಕ್ಷಣ ಅನಸ್ತೇಶಿಯಾ ಕೊಟ್ಟಾದ್ಮೇಲೆ ನನಗೇನು ಪ್ರಜ್ಞೆ ಏನೂ ಹೋಗಿಲ್ಲ, ಎಲ್ಲ ಪ್ರಜ್ಞೆ ಇತ್ತು, ಆರಾಮಾಗಿದ್ದೆ. ಅವಾಗ ಅನಸ್ತೇಶಿಯಾ ಕೊಟ್ಟಿದ್ದ ತಕ್ಷಣ ಪೇನ್ ಎಲ್ಲ ಕಮ್ಮಿ ಆಗೋಯ್ತು. ಯಪ್ಪ ಉಸಿರು ಬಿಡಂಗೆ ಆಗೋಯ್ತು ನನಗೆ ನಿಜವಾಗ್ಲೂ. ಆಮೇಲೆ ಆಪ್ರೇಷನ್ ಡಾಕ್ಟ್ರು ಬಂದರು, ಎಲ್ಲ ಲೇಯರ್ಸ್ ಕಟ್ ಮಾಡ್ತಿರೋದು ಗೊತ್ತಾಗ್ತಿದೆ ನನಗೆ. ಮಗುನ ತೆಗ್ದಿದ್ದು ಗೊತ್ತು, ಅವಳು ಹತ್ಲು. ಆಮೇಲೇನು ಯಾವ ಮಗು ಡಾಕ್ಟರ್, ಯಾವ ಮಗು ಅಂತಿದ್ದೆ. ಯಾವ ಮಗು ಇಷ್ಟ ನಿಂಗೆ ಅಂತ ಕೇಳಿದ್ರು. ನನಗೆ ಹೆಣ್ಮಗು ಅಂತಂದೆ. ಹೆಣ್ಮಗುನೇ ಆಗಿದೆ ಅಂತ ಅಂದರು. ಆಮೇಲೆ ಅವಳು ವಾಯ್ಸ್ ಹಾಗೆ ಕೇಳ್ತಾ ಇದ್ದು. ಆಮೇಲೆ ಅವ್ರು ಸ್ಟಿಚ್ ಹಾಕಿದ್ರು. ಅಷ್ಟರಲ್ಲಿ ಇವ್ರಿಗೆ ಕರ್ಕೊಂಡೋಗಿ ತೋರಿಸಿದ್ರು. ಆಮೇಲೆ ಅವಳನ್ನ ಅಲ್ಲಿ ತೊಟ್ಲು ಥರ ಇರುತ್ತಲ್ಲ ಅದ್ರ ಮೇಲೆ ಮಲಗಿಸಿ ಅವಳು ಕ್ಲೀನೆಲ್ಲ ಮಾಡ್ತಾಯಿದ್ರು. ಅದು ಮಾಡ್ಬೇಕಾದ್ರೆ ಹಿಂಗೆ ನೋಡ್ತಾ ಇದ್ದೆ, ನಂಗೆ ಕಾಣಿಸ್ತಾ ಇತ್ತು ಅವಳು ನಾನು ಇಲ್ಲಿದ್ದೀನಿ ಅಂದರೆ ನನ್ನ ಬೆಡ್ ಇಲ್ಲೇ ಇದ್ದಿತ್ತು ಮಗು. ಸೊ ಅದೆಲ್ಲ ನೋಡ್ತಾ ಇದ್ದೆ. ಆಮೇಲೆ ಆಲ್ರೆಡಿ ಒಂದ್ಸಲ ನನಗೆ ತೆಗ್ದಿದ ತಕ್ಷಣ ನಂಗೆ ಒಂದ್ಸಲ ತೋರಿಸಿದ್ರು. ಬಟ್ ನನಗೆ ಹಿಂಗೆ ಇಟ್ಕೊಂಡಿದ್ರು, ನನಗೆ ಮುಖ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಮುಗೀತು, ಸ್ಟಿಚಸ್ ಎಲ್ಲ ಹಾಕಾಯಿತು. ನಾನು ಇನ್ನೊಂದು ಸಲ ನೋಡ್ಬೋದಾ ನನ್ನ ಮಗುನ ಅಂತಂದೆ. ಅವಳು ಎತ್ಕೊಂಬರೋಷ್ಟಲ್ಲಿ ಕಯಾ ಅಂತ ಅಳ್ತಾ ಇದ್ಲು. ಆಮೇಲೆ ಕರ್ಕೊಂಬಂದೆ. ನಾನು ಹೊಟ್ಟೆಲಿದ್ದಾಗ ನಾನು ಹಿಂಗೆ ಮಾತಾಡಿಸ್ತಾ ಇದ್ನು ಅವಳನ್ನ, ಹಾಗೆ ಮಾತಾಡಿಸಿದೆ. ಚಿನ್ನಮ್ಮ ಕನ್ನಮ್ಮ ಅಂದೆ. ಅವ್ರಿಗೆ ಎತ್ಕೊಂಬರೋದ್ರೊಳಗೂ ಅಳ್ತಾ ಇದ್ಲು. ಎತ್ಕೊಂಡು ಬಂದು ನನ್ನ ವಾಯ್ಸ್ ಕೇಳಿದ ತಕ್ಷಣ ಸುಮ್ಮನಾಗ್ಬಿಟ್ಲು. ಅಲ್ಲಿರೋ ಡಾಕ್ಟ್ರು
ನೋಡಿದೆ ಇಷ್ಟೊತ್ತವರೆಗೂ ಅಳ್ತಿದ್ಲು. ಅಮ್ಮನ ವಾಯ್ಸ್ ಕೇಳಿದ ತಕ್ಷಣ ಸುಮ್ಮನೆ ಆಗ್ಬಿಟ್ಲು. ಅಪ್ಪ ಅದೊಂದು ಸಕ್ಕದ ಮೂಮೆಂಟು ನನಗೆ. ಅದಾದಮೇಲೆ ಆಚೆ ಕರ್ಕೊಂಡ್ಬಂದರು. ಹುಟ್ಟಿದ ತಕ್ಷಣ ಹಂಗೆ ಅಲ್ಲಿಂದ ಮಗುನ ನಮ್ಮ ಕೈಗೆ ಕೊಟ್ಬಿಟ್ರು. ಹೆಲ್ದಿ ಆಗಿದ್ಲು. 3.30 ಏನೋ ವೆಯ್ಟ್ ಇದ್ಲು, ಹೆಲ್ದಿ ವೆಯ್ಟ್ ಇದ್ಲು. ಇದಿದೆ ಅದೊಂದೇ ಆಸೆ. ಏನೇ ಆದ್ರೂ ಮಗು ನಮ್ಮದೇ ಅಂತ ನಮ್ಗೆ ಕೊಟ್ಬಿಡ್ಬೇಕು. ವೆಂಟಿಲೇಟ್ರಲ್ಲಿ ಇರ್ತೀನಿ, ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಅಲ್ಲಿರ್ತೀವಿ ಅಂತ ಆಟ ಆಡಿಸೋ ಥರ ಇರಬಾರ್ದು ಅಂತ ನನಗೆ ಆಸೆ ಇದೆ. ಅದೊಂದೇ ಆಸೆ, ಹೆಣ್ಮಗು ಅಂತ ಇದ್ರು. ಬಟ್ ಮೇಯ್ನ್ ಆಸೆ ಇದೆ ಅದೊಂದೇ. ಆ ಥರ ಎಲ್ಲ ಏನೂ ಮಾಡಬಾರ್ದು, ಆ ಥರ ಎಲ್ಲ ಏನೂ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ಇತ್ತು. ಹಾಗೆ ಆಯಿತು. ಆಪ್ರೇಷನ್ ಆಗಿ ನಾನೇ ಮಗುನ ಆಪ್ರೇಷನ್ ಥಿಯೇಟ್ರಿಗೆ ಎತ್ಕೊಂಬಂದು ಹಾಕಿದ್ದು. ಆ ಥರ ನಾವು ಎತ್ಕೊಂಡು ಬೇರೆ ಯಾರು ಎತ್ಕೊಂಬಂದಿದ್ದು ಆ ಥರ ಎಲ್ಲ ಏನು ನಮ್ಮ ಕೈಲೇ ಕೊಟ್ಬಿಟ್ಟಿದ್ರು. ನಾವೇ ಎತ್ಕೊಂಬಂದು ಹಾಕಿ ಅಷ್ಟೇ. ಅದೊಂದು ಖುಷಿ. ಯಾ, ದಿಸ್ ವಾಸ್ ದ ಎಕ್ಸ್ಪೀರಿಯನ್ಸ್. ಇವಾಗ ಆ್ಯಕ್ಚುಲಿ 3 months ಆಗಿದೆ. ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ ಬರುತ್ತೆ. ಅದು ಮುಂಚೆನೇ ಶೂಟ್ ಮಾಡಿದ್ದೆ. ಏನದು ಪ್ರಿಡಿಕ್ಷನ್ ಕಾರ್ಡ್ ಅಂತ ನಾನು ಸೀಮಂತದಲ್ಲಿ ಸುಮ್ಮನೆ ಫನ್ಗಂತ ಮಾಡಿದ್ದು. ಸೊ ಈ ವಿಡಿಯೋ ಆದಮೇಲೆ ಅದನ್ನು ಪೋಸ್ಟ್ ಮಾಡ್ತೀನಿ. ಅದನ್ನು ನೋಡ್ಕೊಂಬನ್ನಿ. ಡಿಸ್ಕ್ಲೇಮರ್ ಇದನ್ನ ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ಅವಾಗ ದಪ್ಪ ಕಾಣಿಸ್ತಾ ಇವಾಗ ಸಣ್ಣ ಕಾಣಿಸ್ತಾರಲ್ಲ, ಡಿಫ್ರೆನ್ಸ್ ಗೊತ್ತಾಗಬಾರ್ದು ಅಂತ. ಗೊತ್ತಾದ್ರೂ ನೀವೇನು ಅನ್ಕೋಬಾರ್ದು ಅಂತ ಇವಾಗಲೇ. ಹಂಗಲ್ಲ, ಇದೇನಿದು ಫಸ್ಟ್ ಈ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ, ಇದರಲ್ಲಿ ಸಣ್ಣ ಇದ್ದಾರೆ, ಅದರಲ್ಲಿ ನೆಕ್ಸ್ಟ್ ವಿಡಿಯೋ ಪೋಸ್ಟ್ ಮಾಡಿದ್ರೆ ಅದರಲ್ಲಿ ದಪ್ಪ ಇದ್ದಾರೆ ಅಂತ ಅನ್ಕೊಬಾರ್ದು ಅನ್ನೋದು ಒಂದೇ ಕಾರಣಕ್ಕಷ್ಟೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ದಿಸ್ ಇಸ್ ದ ಎಕ್ಸ್ಪೀರಿಯನ್ಸ್, ನಮ್ಮ ಎಕ್ಸ್ಪೀರಿಯನ್ಸು ಅಷ್ಟೇ. ಬಾಯ್, ಸಿ ಯು, ಟಾಟಾ. ನಾನು ನೀರು ಆಫ್ ಮಾಡ್ಬೋದು. ಸ್ವಲ್ಪ ದಿನದಲ್ಲಿ ನಾಮಕರಣ ವ್ಲಾಗು ಬರುತ್ತೆ. ಪ್ಲೀಸ್ ಡೂ ವಾಚ್, ಶೇರ್, ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಲವ್ ಯು ಆಲ್.